ಹೀಗೆ ರೈತ ಜಮೀನಿನಲ್ಲಿ ಉಳುಮೆ ಮಾಡಲು ಹೋಗಿ ಕೃಷಿ ಹೊಂಡಕ್ಕೆ ಪಲ್ಟಿ ಹೊಡೆದು ಬಿದ್ದಿರುವ ಟ್ರ್ಯಾಕ್ಟರ್. ಆಸ್ಪತ್ರೆಯ ಮುಂದೆ ತಮ್ಮನ ಸಾವಿನ ವಿಚಾರ ತಿಳಿದು ಅಸ್ವಸ್ಥಗೊಂಡಿರುವ ಅಕ್ಕ. ಇನ್ನೊಂದು ಕಡೆ ಮಗನ ದುರ್ಘಟನೆಯಿಂದ ಚೇತರಿಕೆಯಾಗಿ ಬರಲೆಂದು ಕಾಯುತ್ತಿರುವಂತೆ ನೋಡುತ್ತಿರುವ ತಾಯಿಯ ಕಣ್ಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲದೊಡ್ಡಿ ಗ್ರಾಮದಲ್ಲಿ. ಇದೇ ಗ್ರಾಮದ ಮುನಿಯಪ್ಪ ವೆಂಕಟನರಸಮ್ಮ ಎಂಬುವರಿಗೆ 7 ಜನ ಮಕ್ಕಳಿದ್ದು ಅದರಲ್ಲಿ 6 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಇದ್ದಾನೆ. ಮನೆಗೆ ಆಧಾರ ಸ್ತಂಭವಾಗಿ ನಿಂತಿದ್ದ ಗಂಡು ಮಗ ಓಬುಲೇಶ್ಗೆ 38 ವರ್ಷ ಆಗಿತ್ತು. ಚೆನ್ನಾಗಿ ಓದ್ಕೊಂಡಿದ್ದ. ತಮಗೆ ಇರೋ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿದು ತಾನು ಮದುವೆ ಮಾಡಿಕೊಳ್ಳದೆ ಒಡ ಹುಟ್ಟಿದ 6 ಜನ ಅಕ್ಕ ತಂಗಿಯರಿಗೆ ಚೆನ್ನಾಗಿ ಮದುವೆ ಮಾಡಿದ್ದ. ಈ ವರ್ಷ ಮನೆ ಕಟ್ಟಿಸಿ ಮದುವೆ ಮಾಡಿಕೊಳ್ಳೋ ಕನಸನ್ನ ಕಂಡಿದ್ದ. ಆದರೆ ಎಂದಿನಂತೆ ತಮ್ಮ ಜಮೀನಿಗೆ ಬೆಳೆ ಇಡೋಕೆ ಅಂತ ಟ್ರ್ಯಾಕ್ಟರ್ ತೆಗೆದುಕೊಂಡು ಉಳುಮೆ ಮಾಡೋಕೆ ಹೋಗಿದ್ದಾನೆ. ಜಮೀನನ್ನ ಉಳುಮೆ ಮಾಡಿ ಪಕ್ಕದಲ್ಲೇ ಇರುವ ಕೃಷಿ ಹೊಂಡ ಗಮನಿಸದೆ ಟ್ರ್ಯಾಕ್ಟರ್ ಕೃಷಿ ಹೊಂಡಕ್ಕೆ ಪಲ್ಟಿಯಾಗಿದೆ. ವಿಧಿ ಎಂದ್ರೆ ఇదేయేనో. బాగానే ఉండే ఏమో బిడ్డలకి తండ్రి కెట్లు అందరినీ కాపాడుకొని వస్తూ ఉండే. తండ్రి 10 ఏళ్ళు కూకొని కాలు తెగిలే అందరికీ పెళ్ళిళ్ళు చేసా, డెలివరీలు చేసా, ఆపరేషన్లు చేసి పంపించా. ఇక అప్పుడు ఇల్లు కట్టుకొని పెళ్లి చేసుకుందాం అనుకుంటుంది. 6 జనానికి చేసిండప్ప. మా చేను దున్నేకే పోయింది. మా చేను దున్నేకిపోయి ఎవరు చిక్కన దానికి డ్రైవర్లు ఎప్పుడు దున్నేకిపోయి పెద్ద గట్ల రోటరీ వేస్తామంటే పోయిండాడు. ఆ కొసు చాలా ఉంది దానికి. ఆగ అట్లా జారీడి చెక్కడ పొడిపోయేసిండాడు. అంతే ఆరంగానే ఉంది. ఇంకేమి తొందరలే. ఊర్లో అడుగు, ఊరంతా అడుగు. ఊర్లో ఊగురు గలాటకపోతుండలే. ఇంట్లో ఉంటే చేను తేవ ట్రాక్టర్ తవ కెదిలిచ్చేది, ట్రాక్టర్ని అట్లా ఆన్ చేసేది. ఆ ముడికి ఎట్టిండాలి 5 ముడి. ఆ ముడి తక్కువేది. మోటార్లో కరెంట్ వచ్చినప్పుడు నీళ్ళు ఇచ్చేది. అవి ఆవుని గొర్రెపిల్లలు మేపుకుండేది. లేదు ఎవరన్నా ఫోన్లు చేసిరనుకో అర్జెంటుకి పేటలోకి వెళ్ళిపోతుండే. అమ్మా నేను అర్జెంటుకి పోవాలమ్మా, ఫోన్లు వచ్చినాయని చెప్పని వెళ్ళిపోతా ఉన్నప్ప. ఇంకేం ఊరిలో ఒగ్గురింటికి పోతుండే బిడ్డ కాదు, ఒకరు గలాటపోతుంది. లేదప్ప చేసుకోనిలే. ఇదే బిడ్డలకంత అయిపోయి ఇల్లు కట్టి పెద్ద గంట ఇల్లు కట్టుకొని పెళ్లి చేసుకుందామని చేసా. ಇನ್ನು ಉಳುಮೆ ಮಾಡ್ತಾ ಇದ್ದ ಟ್ರ್ಯಾಕ್ಟರ್ ಯಾವಾಗ ಕೃಷಿ ಹೊಂಡಕ್ಕೆ ಪಲ್ಟಿ ಆಯಿತೋ ಓಬಳೇಶ್ ಎದೆ ಮೇಲೆ ಟ್ರ್ಯಾಕ್ಟರ್ ಬಿದ್ದಿದ್ದು ಕೆಳಭಾಗಕ್ಕೆ ಸಿಲುಕಿಕೊಂಡು ಒದ್ದಾಡಿದ್ದಾನೆ. ಅಷ್ಟೊತ್ತಿಗೆ ಓಬಳೇಶ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇದನ್ನ ಗಮನಿಸಿದ ಗ್ರಾಮಸ್ಥರು ಓಡೋಡಿ ಬಂದು ಟ್ರ್ಯಾಕ್ಟರ್ ಕೆಳಗಡೆ ಇದ್ದ ಓಬಳೇಶ್ನ ಮೃತದೇಹವನ್ನು ತೆಗೆಯಲು ಹರಸಾಹಸ ಪಟ್ಟಿದ್ದಾರೆ. ಕೊನೆಗೆ ಮತ್ತೊಂದು ಟ್ರ್ಯಾಕ್ಟರ್ ಸಹಾಯದಿಂದ ಮೃತದೇಹವನ್ನು ತೆಗೆದು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಾನು ಅವ್ರವ್ರಿಗೆ ಏನೋ ನರಸಿಂಹನ ಮಾತಾಡೋಕ್ಕೆ ಹೋದಾಗ ಟ್ರ್ಯಾಕ್ಟರ್ ಬಿದ್ದೋಗಿತ್ತು. ಅಲ್ಲಿ ಹೋಗಿ ನೋಡಬೇಕಾದ್ರೆ ಟ್ರ್ಯಾಕ್ಟರ್ ಬಿದ್ದೋಗಿತ್ತು. ಮತ್ತು ಊರಿನವರೆಲ್ಲ ಕರೆದು ಮತ್ತು ಅಲ್ಲಿ ಆ ಊರಲ್ಲಿ ಚಂದ್ರು ಅನ್ನೋ ಒಬ್ಬ ಹುಡುಗ ಟ್ರ್ಯಾಕ್ಟರ್ ಇತ್ತು, ಅವ್ರನ್ನ ಕರೆಸಿ ಮತ್ತು ಟ್ರ್ಯಾಕ್ಟ್ರಿಂದ ಹಗ್ಗ ಕಟ್ಟಿ ಮೇಲೆ ಎತ್ಕೊಂಡು ಆಮೇಲೆ ಕೆಳಗಡೆಯಿಂದ ಒಂದು ಓಬಳೇಶ್ ಅನ್ನೋರನ್ನ ತೊಗೊಂಡಿದ್ದಾಯಿತು. ಅಲ್ಲಿ ಪರಿಸ್ಥಿತಿ ಭಾಳ ಕ್ರಿಟಿಕಲ್ ಆಗಿತ್ತು. ಎಲ್ಲ ಮನುಷ್ಯ ಫುಲ್ಲು ಪ್ರೆಸ್ ಆಗಿಬಿಟ್ಟಿದೆ ಕೆಳಗಡೆ. ಮತ್ತು ಎಲ್ಲರೂ ಟ್ರ್ಯಾಕ್ಟ್ರ್ ಕಟ್ಟಿ ಹಗ್ಗ ಕಟ್ಟಿ ಮೇಲೆ ಕೆತ್ಕೊಂಡು ಆಮೇಲೆ ಓಬಳೇಶ್ನ ಆಚೆ ತಗೊಂಡಿದ್ದಾರೆ. ಊರವರೆಲ್ಲರೂ ಸಪೋರ್ಟ್ ಮಾಡಿ ಅಲ್ಲಿ ಬಂದವರು ನಾನು ಯಾರ್ಯಾರು ಕರೆದು ಅವರೆಲ್ಲ ಬಂದು ಎಲ್ಲ ಕೈಗಳಲ್ಲಿ ಮೇಲೆ ಕೆತ್ತಿ ಮತ್ತು ಕಲ್ಲುಗಳಿಟ್ಟು ಟ್ರ್ಯಾಕ್ಟ್ರ್ ಕೆಳಗಡೆ ಮತ್ತೆ ಹೇಳ್ಕೊಂಡಿದ್ದಾಗಿದೆ. ಪೈರವರು ಗೊಲ್ದಡ್ಡಿ ಅವರು ಎಲ್ಲ ಬಂದು ಹಾಂ ಅರ್ಥ ಆಗಿತ್ತು. ಇಲ್ಲ, ಡ್ರೈವಿಂಗ್ ಬರ್ತಾಯಿತ್ತು ಅವನಿಗೆ. ಡ್ರೈವಿಂಗ್ ಬರ್ತಾಯಿತ್ತು. ಸ್ವಂತ ಅವನದೇ ಟ್ರ್ಯಾಕ್ಟ್ರು, ಜಮೀನು ಅವ್ರದ್ದೇ. ಅವ್ರದ್ದು ಉಳುಮೆ ಮಾಡೋಕ್ಕೆ ಹೋಗಿ ಅಲ್ಲಿ ಸ್ಲಿಪ್ಪಾಗಿ ಗುಣಿ ಇತ್ತು ಕೃಷಿ ಹೊಂಡ. ಆ ಸ್ಲಿಪ್ಪಾಗಿ ಅದು ಒಳಗಡೆ ಬಿದ್ದಿದ್ದಾನೆ. ಬಿದ್ದಿರೋದು ನಾವು ನೋಡಲಿ, ಬಟ್ ಬಿದ್ದಿರೋದು ನಿಜ. ಬಾಧೆ ಏನು ಸರ್, ಯಾವಾಗಲೂ ಸ್ನೇಹಿತ ಜೊತೆಲಿದ್ದವನು. ಅವ್ರ ಮೇನ್ ಪಿಲ್ಲರ್ ಅವರೇ. ಮನೆಗೆ 5 ಜನ ಹೆಣ್ಮಕ್ಳಿದ್ದಾರೆ. 4 ಜನಕ್ಕೆ ಮದುವೆ ಮಾಡ್ಕೊಬಂದ್ವಿ. ಇನ್ನೊಬ್ಬ ಹುಡುಗಿ ಇದ್ದಾಳೆ ಹೆಣ್ಣು ಮಗು ಮದುವೆ ಮಾಡೋಂಥದ್ದು. ಅವ್ರ ಮನೆಗೆ ಪಿಲ್ಲರ್. ತಾಯಿ ತಂದೆಲ್ಲ ವಯಸ್ಸಾದಂಥವ್ರು. ಮೇನ್ ಅವರೇ ಇರೋದು ಅವ್ರ ಮನೆಗೆ ಆಧಾರ. ಇನ್ನೂ ಮದುವೆ ಇಲ್ಲ. ಲಕ್ಷ್ಮೀ ನರಸಿಂಹ ಅಂತ. ನಮ್ಮದು ಬಂದು ಗೊಲ್ದೊಡ್ಡಿ. ಟ್ರ್ಯಾಕ್ಟ್ರು, ಜಮೀನು
ಹುಟ್ಟೋದೆಲ್ಲ ಅವ್ರದ್ದೇ. ನಮ್ಮ ಅಣ್ಣ ದೊಡ್ಡಪ್ಪ ಮಗ ಚಿಕ್ಕೋಬ್ಲೇಶು ಅಂತ ಎಲ್ಲ ಅವ್ರದ್ದೇ. ನಾವು ಬಿದ್ದೋಗಿದ ತಕ್ಷಣ ಯಾರೂ ನೋಡಿಲ್ಲ. ಆ ಕಡೆ ಹಸುಗಳ್ಗೆ ಹೋಗಿ ಮೇಯ್ಸೋರು ನೋಡಿಬಿಟ್ಟು ಕೂಗಿದಾಗ ಅವು ಎಲ್ಲ ನಾವು ಓಡೋಗಿ ಫಸ್ಟು ನಾನು ಪೈರು ಒಬ್ಬ ಹುಡುಗ, ಅವರು ತಂಗಿ ಒಬ್ಬಳು ಓಡೋಗಿ ಎತ್ತಿದ್ರೂ ಎತ್ತಕ್ಕಾಗಿಲ್ಲ. ಎಲ್ಲ ಪುಷ್ಟಾಗಿತ್ತು, ಬಾಡಿ ಎಲ್ಲ ಪುಷ್ಟಾಗಿ ಮಡ್ಕರ್ ರೇಖೆ ತಲೆ ಸಿಕ್ಕಿತ್ತು. ಟೇರಿಂಗ್ ಬಂದು ಎದೆ ಅಂತ ಅಂದ್ಕೊಂಡಿತ್ತು. ಫುಲ್ ಪುಷ್ಟಾಗಿತ್ತು. ಒಬ್ಬನೇ ಮಗನು, 5 ಜನ ಹೆಣ್ಮಕ್ಳು, ಅವ್ರ ಕುಟುಂಬಕ್ಕೆಲ್ಲ ಅವನು ಒಬ್ಬನೇ ಗಂಡು ಮಗನು. ಒಬ್ಬಂದೇ ಜವಾಬ್ದಾರಿ ಎಲ್ಲ ಒಬ್ಬಂದೇ. 5 ಜನ ಮಕ್ಕಳಿಗೆ ಅಂದ್ರೆ 4 ಜನಕ್ಕೆ ಮದುವೆ ಮಾಡವನ, ಇನ್ನೊಬ್ಬ ಹುಡುಗಿ ಇದ್ದಾಳೆ. ಎಲ್ಲ ನೋಡ್ಕೊಂಡು ಜವಾಬ್ದಾರಿ ಎಲ್ಲ ಓಬ್ಲೇಶ್, ಚಿಕ್ಕ ಓಬ್ಲೇಶ್. 6 ಜನ ಅಕ್ಕ ತಂಗಿಯರಿಗೆ ಮದುವೆ ಮಾಡಿ ಮನೆ ಕಟ್ಟಿಸಿ ಮದುವೆ ಮಾಡಿಕೊಂಡು ವೃದ್ಧ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳುವ ಕನಸು ಕಂಡಿದ್ದ ಓಬಳೇಶ್ ಕೃಷಿ ಕೆಲಸ ಮಾಡಲು ಹೋಗಿ ಟ್ರ್ಯಾಕ್ಟರ್ನಿಂದಾಗಿ ಅಕಾಲಿಕ ಮರಣ ಹೊಂದಿ ಕನಸುಗಳು ನುಚ್ಚು ನೂರಾಗಿರೋದಂತೂ ನೋವಿನ ಸಂಗತಿಯಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.